ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾವೇರಿ ಜಿಲ್ಲೆ ಶೀಘ್ರದಲ್ಲೇ ಚಿನ್ನದ ನಾಡಾಗುವ ಸಾಧ್ಯತೆ ಇದೆ. ಗಣಚೂರು ಗ್ರಾಮದ ಸುತ್ತಮುತ್ತ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಡೆಕ್ಕನ್ ಗೋಲ್ಡ್ ಮೈನ್ಸ್ ಕಂಪನಿಯಿಂದ ನಡೆದಿರುವಂತಹ ಶೋಧ ಕಾರ್ಯ ಇದು. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಚಿನ್ನದ ಗಣಿಗಾರಿಕೆಗೆ ಮುನ್ಸೂಚನೆ. ಗಣಿಗಾರಿಕೆಗೆ ಸರ್ಕಾರದ ಹಸಿರು ನಿಶಾನೆ ಸಿಕ್ಕರೆ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಅಂದರೆ ಅನುಮತಿ ಲಭ್ಯ ಆಗಬೇಕಷ್ಟೆ. ಇತ್ತ ಚಿನ್ನದ ಗಣಿಗಾರಿಕೆಗೆ ಗಣಚೂರು ರೈತರು ತೀವ್ರ ರೀತಿಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವತ್ತು ಲೀಸ್ ಹಣ ಕೊಟ್ಟು ಮರಳಿ ಬರಲೇ ಇಲ್ಲ ಅಂಥೇಳಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಫಲವತ್ತಾದ ಕೃಷಿ ಭೂಮಿ ಕೊಡೋದಿಲ್ಲ ಅಂಥೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಮುಂದ ಪೀಳಿಗೆ ಹೇಳಿದ್ರೆ ಅವ್ರು ಇದನ್ನ ಹೇಳ್ಕೊತಾರ. ಈಗ ನಮ್ಮ ಮುಂದಲ ಜನ್ಮದ ಈ ಗಣಜೂರು ಗ್ರಾಮದಲ್ಲಿ ಹಿಂದಕ್ಕೆ ಒಂದು ಡೆಕ್ಕನ್ ಗೋಲ್ಡ್ ಮೈನ್ಸ್ ಕಂಪ್ನಿಯವ್ರು ಬಂದು ಭಾಳ ವರ್ಷದಿಂದೆಲ್ಲ ಇಲ್ಲೇ ಟೆಸ್ಟಿಂಗ್ ಮಾಡಿದ್ರು, ಟ್ರೈ ಮಾಡಿದರು. ಹಗಲಿ ರಾತ್ರಿ ದುಡಿದ್ರು, ಬಂಗಾರ ಐತಿ ಅಂತೇಳಿ ಅದು ಸಕ್ಸಸ್ ಮಾಡ್ಕೊಂಡ್ರು ಅವರು. ಮತ್ತು ಅವ್ರು ಕೊಟ್ಟಾಗ, ಸರ್ಕಾರ ಕೊಟ್ಟಾಗ ಏನು ಮೀಟಿಂಗ್ ಮಾಡಿ ಡಿಸ್ಕಸ್ ಮಾಡಿದರು. ಅಲ್ಲಿ ಸರ್ಕಾರ ಏನು ಪಾಸ್ ಮಾಡ್ತೋ ಬಿಡ್ತು ಗೊತ್ತಿಲ್ಲ. ಅದು ಕಂಪ್ನಿಯವ್ರು ಕಿತ್ಕೊಂಡು ಹೋಗ್ಬಿಟ್ರು. ಸಾಕಷ್ಟು ರೊಕ್ಕ ಖರ್ಚು ಮಾಡಿದ್ರು. ಇಲ್ಲಿ ಒಂದು 7 ವರ್ಷ ಮಟ್ಟ ಕೆಲಸ ಮಾಡಿದ್ರು. ಇಲ್ಲಿ ಪಾಪ ಅವ್ರ ಕೆಲಸ ಇತ್ತು, ಮಾಡಿದ್ರು. ಅವರು ಡಿಕ್ಲೇರ್ ಮಾಡಿದ್ರು ಇಲ್ಲಿ ಬಂಗಾರ ಐತಿ ಅಂದ್ರೆ ಮತ್ತು ಎಲ್ಲ ರೈತರು ಖುಷಿ ಆಗಿಬಿಟ್ರು. ಇದು ಗಣಜೂರು ಹೋಗಿ ಚಿನ್ನದ ಊರಾತಿದ್ದು. ಆ ನಂತರ ರೈತರು ಖುಷಿಯಾಗಿಂದ ರೈತರು ಹೆಮ್ಮೆ ಪಟ್ಟರು. ಇಲ್ಲ ನಮ್ಮ ಊರಾಗ ಹಿಂಗೆ ಬಂಗಾರ ಐತಿ ಅಂತೇಳಿ ಆ ವಿಶ್ವಾಸದ ಮ್ಯಾಗ ರೈತರು ಸಾಲ ಸುಲಾನು ಮಾಡ್ಕೊಂಡ್ರು. ಅವರು ಹೇಳಿದರು 100% ನಾವು ತೊಗೊತೀವಿ ಅಂತೇಳಿ. ಆವಾಗ ಆ ಟೈಮ್ನಾಗ ರೈತರು ಸಾಲ ಸುಲಾನು ಮಾಡ್ಕೊಂಡ್ರು. ಎಲ್ಲ ಹಾಳು ಆದರು. ರೈತರು ಹೊಲನೂ ಮಾರಿದ್ರು ಸ್ವಲ್ಪ ಜನ. ಮತ್ತು ಈಗ ಏನಾಗೈತಿ, ಮತ್ತೆ ಸ್ಯಾಂಕ್ಷನ್ ಆಗಿ ಬಂದೈತೆ. ಅದು ಸುಪ್ರೀಂ ಕೋರ್ಟಿಂದ ಬಂದೈತಿ. ಈಗ ನಾವು ರೈತರು ಜಾಗೃತಿ ಆಗೈತಿ. ರೈತರು ನಾವು ಇವತ್ತು ಹನುಮಪ್ಪನ ಆಶೀರ್ವಾದದಿಂದ ನಾವು ರೈತರು ಜಾಗೃತಿ ಆಗೇವಿ ಇಲ್ಲಿ. ಯಾಕಂದ್ರೆ ಹಿಂದಕ್ಕೆ ಏನು ಮಾತಾಡಿದ್ರು ಅದ್ರ ಪ್ರಕಾರ ಏನು ಲಾಸ್ ಆಗೈತಿ. ಈಗ ಆ ಪದ್ಧತಿ ಮಾಡೋಂಗಿಲ್ಲ. ನಾವು ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ನಮ್ಮ ರೈತ ಸಂಘ ಐತಿ, ರೈತ ಮುಖಂಡರು ಅದಾರ. ಅವ್ರು ಕೊಟ್ಟಾಗ ನಮ್ಮ ಗ್ರಾಮದಾಗ ರೈತರು ಅದಾರ. ಅವ್ರು ಕೊಟ್ಟಾಗ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತು ಅವ್ರ ಸರ್ಕಾರ ಎಲ್ಲಿ ಕರಿತೈತಿ ಅಲ್ಲಿ ಹೋಗಿ. ಏನು ಹೇಳಿದ್ನಲ್ರಿ, ಹಿಂದಿಲಿ ಇತಿಹಾಸ ಅದಾಗಿದ್ದು ಕಲ್ಲು ಮೂರ್ತಿ ಆಗಿದ್ದು. ಆಮೇಲೆ ಡೋಳು ತಂದು ಬಾರಿಸಿದ್ದು, ಅಲ್ಲಿ ಕ್ವಾಣನ ಕಡಿದಿದ್ದು. ಇವು ಕಲ್ಲು ಮೂರ್ತಿಗಳು ಅಲ್ಲಿ ಗುಡ್ಡದಾಗಿದ್ದವು ರೀ. ಅವನು ತಂದು ಇಲ್ಲಿ ಇಟ್ಟರು. ಅವ್ರು ಬಂದು ಎಲ್ಲ ಸುಮಾರು ಒಂದು 3-4 ವರ್ಷ ಇಲ್ಲೆಲ್ಲ ಪ್ರತ್ಯಕ್ಷ ಮಾಡಿದ್ರಿ. ಅವರು ಬಂಗಾರ ಕಣಿಯರು ಬಂದು ಸಾಕಷ್ಟು ದುಡ್ಡು ಹಾಕಿದ್ರು. ಕೆಲವರು ರೈತರಿಗೆ ದುಡ್ಡು ಕೊಟ್ಟರು. ಆಮೇಲೆ ಲವಣಿನೂ ಕೊಟ್ಟರು ಮಾಡಿ 2015 ಪಕ್ಕ ಬಂದು ಇಲ್ಲಿ ಅವರು ಶೋಧನೆ ಮಾಡಿದ್ರು. ಇಲ್ಲೊಂದು ಸಾಧಾರಣ ಒಂದು ಅವರು ಒಂದು 100 ಮಂದಿ ಬಂದಿದ್ರು. ಅವರು ನಮ್ಮಲ್ಲಿ ಒಂದು 50-60 ಮಂದಿ ತಗೊಂಡು ಟ್ರಂಚ್ ಹೊಡೆದು ಡ್ರಿಲ್ ಹಾಕಿ ಈ ಬೋರ್ಲಿಂದ ಆ ಬೋರ್ಲಿಗೆ ಕಲೆಕ್ಷನ್ ಮಾಡಿ ಎಲ್ಲ ಹಾಳು ಮಾಡಿದ್ರು ಅವರು. ಆಮೇಲೆ ರೈತರು ಹರ್ಕತ್ ಮಾಡಿದ್ವಿ. ಅವ್ರು ಏನಂದ್ರೆ ನಿಮಗೆ ಆದಂಥ ಬೆಲೆ ಕೊಡ್ತೀವಿ, ನಿಮ್ಮ ಭೂಮಿ ಹಾಳು ಮಾಡೋದಲ್ಲ, ನಾವು ನಿಮ್ಮ ಹೊಲಕ್ಕೆ ಲಾವಣಿ ಕೊಡ್ತಾವಂತ ಲಾವಣಿ ಕೊಟ್ಟಿದ್ರು. ಹಿಂದೆ ಲಾವಣಿ ಕೊಟ್ಟಾರೆ ನಮ್ಗೆ. ಆದರೂ ತೊಗೊತವಂತೇಳಿ ಇಲ್ಲೇ ಅವ್ರು ಚೆಕ್ ಮಾಡಿದಾಗ ಡ್ರಿಲ್ ಹಾಕಿ ಅದನ್ನು ಶಾಂಪಲ್ ತೊಗೊಂಡು ಹೋಗ್ಯಾರ ರೀ. ಶಾಂಪಲ್ ತೊಗೊಂಡೋಗಿ ಶಾಂಪಲ್ ಮಾಡಿದಾಗ ಇಲ್ಲಿ ಚಿನ್ನ ಐತೆ ಅನ್ನೋದು ಅವ್ರಿಗೆ